ಕಲಬುರಗಿ ಜಿಲ್ಲಾ ಬೋವಿವಾಡ್ರ ಜನಪರ ಕಲ್ಯಾಣ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಸಚಿವ ಸ್ಥಾನ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಬೋವಿ ಸಮಾಜಕ್ಕೆ ಒಂದು ಸಚಿವ ಸ್ಥಾನ ಕೊಡಬೇಕಂತೇಳಿ ಸರ್ಕಾರಕ್ಕೆ ಆಗ್ರಹ ಮಾಡಲಿಕ್ಕೆ ಇವತ್ತು ತಮ್ಮ ಮುಖಾಂತರ ಕೋರ್ತಾ ಇದ್ದೇವೆ. ಅಲ್ಪಸಂಖ್ಯಾತರ ಸಚಿವ ಸ್ಥಾನದ ಯಾಕೆ ಆಗ್ರಹ ಮಾಡ್ತಿದ್ವಿ ಅಂದರೆ, ಕಲಬುರಗಿ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಮತದಾರರು ಇಡೀ ಜಿಲ್ಲೆಯಲ್ಲಿ 15ರಿಂದ 20% ಪ್ರತಿಶತ ಇದ್ದಾರೆ. ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ನಿರ್ಣಾಯಕ ಪಾತ್ರದಲ್ಲಿರ್ತಾರೆ. ಈ ಹಿಂದೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಂಸದರಾಗಿ ಆಯ್ಕೆಯಾಗಬೇಕಾದ್ರೆ ಅತಿ ಹೆಚ್ಚು ಮತದಾನದಿಂದ ಅದು ಅಲ್ಪಸಂಖ್ಯಾತರ ಒಂದು ಹೆಚ್ಚಿನ ಮತಗಳ ಇದರಿಂದ ಆಯ್ಕೆಯಾದರು. ಅದೇ ರೀತಿ ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮನಿಯವರು ಕೂಡ ಈ ಹಿಂದೆ ಚುನಾವಣೆಯಲ್ಲಿ ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸಿರ್ತಾರೆ. ಅಲ್ಪಸಂಖ್ಯಾತರ ಉತ್ತರ ಮತಕ್ಷೇತ್ರದ ಶಾಸಕರು. ಅದಕ್ಕಾಗಿ ಖನೀಜ್ ಫಾತಿಮಾ ಮೇಡಮ್ ಅವರು ಉತ್ತರ ಮತಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿರ್ತಾರೆ. ಅವರಿಗೆ ಹಿಂದಕ್ಕೆ ದಿವಂಗತ ಖಮರುಲ್ ಇಸ್ಲಾಂ ಸಾಹೇಬರು ಸುಮಾರು 5 ಬಾರಿ ಶಾಸಕರಾದಾಗ 3 ಬಾರಿ ಸಚಿವರಾಗಿ ಕೆಲಸ ಮಾಡಿರ್ತಾರೆ. ಹಾಗೂ ಅವರು ಸಚಿವರಿದ್ದಾಗ ಗುಲ್ಬರ್ಗ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿಗಳನ್ನು ಮಾಡಿರ್ತಾರೆ. ದೊಡ್ಡ ದೊಡ್ಡ ಕೆಲಸಗಳನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡಿರ್ತಾರೆ. ಅದೇ ರೀತಿಯಾಗಿ ಖನೀಜಾ ಮೇಡಮ್ ಅವರು ಕೂಡ ಈಗ 2 ಬಾರಿ ಶಾಸಕರಾದರೂ ಕೂಡ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಎಲ್ಲ ಜನರ, ಎಲ್ಲ ಸಮುದಾಯದ, ಎಲ್ಲ ಜಾತಿ ಜನರ ಜೊತೆಗೆ ಒಳ್ಳೆಯ ಒಡನಾಟ ಇದ್ದಾರೆ, ಸೌಮ್ಯದಿಂದ ಇರ್ತಾರೆ. ಹಾಗೂ ಸೌಹಾರ್ದದಿಂದ, ಸೋದರತ್ವದಿಂದ ಎಲ್ಲರನ್ನ ನೋಡಿಕೊಂಡು ಕೆಲಸಗಳನ್ನ ಮಾಡ್ತಾರೆ. ಹಾಗೂ ಅವರು ಯಾವುದೇ ಒಂದು ಕಪ್ಪಿ ಚುಕ್ಕೆ ಇಲ್ಲದೆ ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಾಗ ಅವರು ಒಂದು ಕಪ್ಪು ಚುಕ್ಕೆ ಇಲ್ಲದ ಕೆಲಸವನ್ನು ನಿರ್ವಹಿಸುತ್ತಾರೆ. ಯಾವ ಇದರಲ್ಲಿ ಕೂಡ ಅವರು ಒಂದು ತಪ್ಪಿನಲ್ಲಿ ಕೂಡ ಬಂದಿರಲ್ಲ. ಅವರು ಒಳ್ಳೆಯ ಶಾಸಕರಾಗಿ ಕೆಲಸ ಮಾಡಿರ್ತಾರೆ.